All you have to do is close your eyes and listen. For a better experience, please use headphones. ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತೆ. ನಾಯಂ ಲೋಕೋಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ. ಈ ಮಾತು ಮಹರ್ಷಿ ವ್ಯಾಸರು ಹೇಳಿದ್ದು. ಬಹಳ ಉಪಯುಕ್ತವಾದ ಮಾತು ಇದು. ನಮ್ಮ ಬದುಕು ಸುಖಿಯಾಗಬೇಕಾದರೆ, ನಮ್ಮ ಬದುಕಿನಲ್ಲಿ ಸಂತೋಷದ ಪುಷ್ಪಗಳು ಅರಳಬೇಕಾದರೆ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನು ಈ ಮಾತಿನಲ್ಲಿ ಮಹರ್ಷಿ ವ್ಯಾಸರು ಹೇಳಿದ್ದಾರೆ. ವ್ಯಾಸರು ಅಂದರೆ ಪರಮಜ್ಞಾನಿಗಳು. ಎಲ್ಲವನ್ನ ಅರಿತವರಿಗೆ ವ್ಯಾಸ ಅಂತಾರೆ. ಮಹಾಕವಿಗಳು. ಅವರೇನು ಮಾತನಾಡ್ತಾರ ಆ ಮಾತಿನೊಳಗೆ ಸತ್ಯ ಇರ್ತದೆ. ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಮಾಡುವ ಅಂಶಗಳಿರ್ತಾವ. ಆದ್ದರಿಂದ ಮಾತಿಗೆ ಅಷ್ಟು ಮಹತ್ವ. ಅವರು ಹೇಳ್ತಾರೆ, ಜ್ಞಾನ ಇರಬೇಕು ಮನುಷ್ಯ. ಜ್ಞಾನ ಅಂದರೆ ನಮ್ಮ ಬದುಕು ಏಕೆ ಅದ, ಇದರ ಜ್ಞಾನ ಇರಬೇಕು. ನಾವು ಇಲ್ಲಿ ಬಂದಿದ್ದು ಏಕೆ, ಸ್ಪಷ್ಟ ತಿಳುವಳಿಕೆ ಇರಬೇಕು. ಇಲ್ಲದೇ ಇದ್ರೆ ಬದುಕೋದು ಹೇಗೆ? ನಾವು ಏನು ಮಾಡೋದಕ್ಕೆ ಬಂದೇವಿ, ಏನು ಮಾಡಬೇಕಾಗಿದೆ, ಸ್ವಲ್ಪ ಸ್ಪಷ್ಟತೆ ಇರಬೇಕು. ಈಗ ಇಲ್ಲಿ ದೀಪಗಳು ಉರಿತಾವೆ. ದೀಪದ ಉದ್ದೇಶ ಏನು? ಬೆಳಕು ಕೊಡೋದಷ್ಟೆ. ಈ ಜಗತ್ತಿಗೆ ದೀಪ ಯಾಕೆ ಬಂತು? ಬೆಳಕು ಕೊಡೋದಕ್ಕೆ. ಈ ಜಗತ್ತಿಗೆ ಒಂದು ಹೂ ಬಂತು ಯಾಕೆ? ಸುತ್ತಮುತ್ತ ಸುವಾಸನೆ ಹರುವಾಕ. ಮತ್ತೇನೂ ಉದ್ದೇಶ ಇಲ್ಲ. ಆಗ ನಾವು ಯಾಕೆ ಬಂದೇವಿ? ಏನು ಮಾಡಲಿಕ್ಕೆ ಬಂದೇವಿ? ಏನೆಲ್ಲ ಜೋಡಿಸ್ಲಿಕ್ಕೆ ಬಂದೆವೋ, ಕೂಡಿಸ್ಲಿಕ್ಕೆ ಬಂದೆವೋ, ಅಥವಾ ಏನಾರೇ ಆಗಾಕ ಬಂದೆವೋ? ಏಕೆ ಸ್ಪಷ್ಟ ಗೊತ್ತಿರಬೇಕು. ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಎರಡನೇ ಜ್ಞಾನ ಅಂದರೆ ಏನಪ್ಪ ಇದ್ರಾಗ ಉಳಿಯೋದು? ಯಾವುದು ಉಳಿತದೆ? ನಾನ ಮಾಡಲಿ ಅಥವಾ ನೀವ ಮಾಡಲಿ, ಉಳಿಯೋದು ಯಾವುದು? ಹಚ್ಚಿದ ದೀಪಗಳೆಲ್ಲ ಆರಿ ಹೋಗ್ತಾವ. ಬಿದ್ದ ಮಳೆ ಎಲ್ಲ ಹರಿದು ಹೋಗ್ತದೆ. ಇದೆಲ್ಲ ಹೀಗ ಆಗೋದು. ಹಾಗ ನಾವು ಏನು ಸಂಪಾದನೆ ಮಾಡ್ತೇವೆ ಅದ್ರಾಗ ಯಾವುದು ಉಳಿತದೆ, ಯಾವುದು ಹೋಗುವಂಥದ್ದು, ಇದನ್ನೂ ಸ್ವಲ್ಪ ತಿಳ್ಕೊಂಡಿರಬೇಕು. ಯಾವುದು ಇರ್ತದೆ ಅದರ ಜ್ಞಾನ, ಮತ್ತು ಯಾವುದನ್ನು ನಾವು ಮಾಡಬೇಕಾಗ್ಯದ ಅದರ ಜ್ಞಾನ. ಇದಕ್ಕೆ ಜ್ಞಾನ ಅಂತ. ಎರಡನೇದ್ದು ಶ್ರದ್ಧಾ. ಅದ ನಮಗೆ ಗೊತ್ತು ಇರಲಿ ಅಥವಾ ಇಲ್ಲದೆ ಇರಲಿ, ಒಂದು ಅದ್ಭುತವಾದಂಥ ವಸ್ತು ವಿಶ್ವದೊಳಗದ, ಒಂದು ಶಕ್ತಿ ವಿಶ್ವದೊಳಗದ. ಅದು ಎಲ್ಲವನ್ನ ರೂಪಿಸ್ತಾ ಇರ್ತದೆ.
ಆಕಾಶವನ್ನು ಹರವಿದ ಶಕ್ತಿ ಅದು. ಸೂರ್ಯ ಚಂದ್ರರನ್ನ ನಿರ್ಮಿಸಿ ಹೀಗೆ ಹೊತ್ತಿಸಿ ಬಿಟ್ಟ ಶಕ್ತಿ. ಆಕಾಶದ ತುಂಬೆಲ್ಲ ಕೋಟ್ಯಂತರ ಅಬ್ಜಾಂತರ ನಕ್ಷತ್ರಗಳನ್ನು ಹೀಗೆ ರೂಪಿಸಿ ಅದಕ್ಕೆ ಸೃಷ್ಟಿಸಿ ತೇಲಿಬಿಟ್ಟ ಶಕ್ತಿ. ಇದನ್ನೆಲ್ಲ ನೋಡುವಂತ ನಮಗೊಂದು ದೇಹ ಕೊಟ್ಟು ಮನಸ್ಸನ್ನು ಇಟ್ಟು ಅದನ್ನು ಬಿಟ್ಟ ಶಕ್ತಿ ಒಂದದ ಅಂತ ಮರಿಬೇಡ. ಇದು ಎರಡನೇದ್ದು. ಮೊದಲನೇದ್ದು ಬದುಕಿಗೆ ಸಂಬಂಧಪಟ್ಟದ್ದು. ನಾವಿರೋದು ಯಾಕೆ, ಜೀವನದ ಸಾರ್ಥಕತೆ ಯಾವುದರಲ್ಲದ. ಎರಡನೇದ್ದು ನಮಗೆ ಗೊತ್ತು ಇರಲಿ ಬಿಡಲಿ, ಈ ಜಗತ್ತೇನದ ಇದಕ್ಕೆಲ್ಲ ಒಂದಿಷ್ಟು ಚಂದ ರೂಪ ಕೊಟ್ಟ ಅದ್ಭುತವಾದ ಶಕ್ತಿ, ದ ಕಾಸ್ಮಿಕ್ ಫೋರ್ಸ್ which is behind all activities, all creation. ಏನದ ಸೃಷ್ಟಿ ಆಗ್ಯದ ಅಥವಾ ಈಗ ಕಾಣಿಸ್ತಾ ಅದ, ಇದು ಎಲ್ಲದರ ಹಿಂದೆ ಒಂದು ಅದ್ಭುತವಾದ ಶಕ್ತಿ ಅದ ಅಂತ ತಿಳ್ಕೊ. ನೀನೇ ಬಹಳ ದೊಡ್ಡವ ಅಂತ ತಿಳ್ಕೋಬೇಡ. ನೀನೇ ಅಲ್ಲಿ, ನೀನೊಂದು ಸಣ್ಣ ಮಿಣುಕು ದೀಪ ಅಷ್ಟೆ. ಹಾಗೆ ನಾವು ಎರಡು ತಿಳ್ಕೊಳ್ಳೋದು. ಮುಂದೆ ಹೇಳ್ತಾರೆ, ಮತ್ತು ನಿನಗ ವಿಶ್ವಾಸ ಇಲ್ಲದೆ ಇದ್ರೆ ನೀನು ನಾಶ ಆಗ್ತಿ. ಸಂಶಯಾತ್ಮ ವಿನಶ್ಯತಿ. ಇದರಾಗ ನಿನಗೆ ಸಂಶಯ ಬಂತು ಅಂದ್ರೆ ನಾಶ ಆಗ್ತದೆ. ಅವಾಗ ಈ ಲೋಕದಾಗೂ ಸುಖ ಸಿಗೋದಿಲ್ಲ, ಮತ್ತೆ ಯಾವರೇ ಲೋಕದಾವಂತ ತಿಳಿದ್ರು ಸುಖ ಸಿಗೋದಿಲ್ಲ. ನ ಸುಖಂ ಸಂಶಯಾತ್ಮನಃ. ಸಂಶಯ, ಜಗತ್ತಿನ ಮೇಲೆ ಸಂಶಯ ತಾಳೋದು, ಸೃಷ್ಟಿಯ ಮೇಲೆ ಸಂಶಯ ತಾಳೋದು, ಎಲ್ಲರ ಮೇಲೂ ಸಂಶಯ ತಾಳೋದು ಆಯ್ತು ಅಂದ್ರೆ ಬದುಕು ಹೆಂಗ ನಿಲ್ತದ? ಒಬ್ಬ ಒಕ್ಕಲಿಗ ಭೂಮ್ಯಾಗ ಹಿಂಗ ಬೀಜ ಇಡಾಗ ಈ ಬೀಜ ಬೆಳಿತಾವ ಇಲ್ಲ, ಇವಕ್ಕೆ ಯಾವುದರೆ ಹುಳ ಹತ್ತಿದ್ರೆ ಹೆಂಗ, ಮಳೆ ಬರ್ದಿದ್ರೆ ಹೆಂಗ, ಭೂಮಿ ಮೇಲೆ ನಮ್ಮದೇನು ವಿಶ್ವಾಸ, ಹಿಂಗ ಅಂದ್ರೆ ಬಿತ್ತೋದು ಯಾವಾಗ, ಬೆಳೆ ಬರೋದು ಹೇಗ, ಜೀವನ ಚಂದ ಆಗೋದು ಯಾವಾಗ? ನಿಸರ್ಗದ ಮೇಲೆ ವಿಶ್ವಾಸ ಬೇಕೋ ಬೇಡ? ನಾಳೆ ಸೂರ್ಯ ಹುಟ್ಟದಿದ್ರೆ ಹೆಂಗ ಹಿಂಗೆಲ್ಲ ವಿಶ್ವಾಸ ಕಳ್ಕೋತು ಆದ್ರೆ ನಮಗೇನು ಭರವಸೆ ಅದ ಏನು ನಾಳೆ ಹುಟ್ಟತಾನಂತ? ಇಲ್ಲಿ ತಕ ಹುಟ್ಟಿರಬಹುದು, ನಾಳೆ ಹುಟ್ಟಲಿಕ್ಕಿಲ್ಲ ಅಂತ ತಿಳಿದು ಜೀವನ ಇಂದ ಮುಗಿಸೋದದ ಏನು? ಹೀಗೆಲ್ಲ ಮಾಡ್ಕೋತ ಹೋದ್ರೆ ಬದುಕು ನಿಲ್ಲೋದಿಲ್ಲ. ಬದುಕಿನ ವೈಭವ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಪರಸ್ಪರರಲ್ಲಿ ವಿಶ್ವಾಸ ಬೇಡೇನು? ಮನೆಗೆ ಬರ್ತಾರ, ನೀವು ಲಗ್ನ ಆಗ್ತಿರಲ್ಲ, ಎಲ್ಲೆವರ ಬರ್ತಾರ, ನಿಮ್ಮವ್ರಲ್ಲ. ಎಲ್ಲೋ ದೂರದ ಊರಾಗ ಎಲ್ಲೋ ಬೆಳೆದವರು, ಏನೇನೋ ವಿಚಾರ ಮಾಡೋರು ಬರ್ತಾರ. ಸುಮ್ಮನೆ ನಿಮ್ಮ ಕೂಡ 7 ಹೆಜ್ಜೆ ಇಡ್ತಾರ. ಅಲ್ಲಿ ಏನು ಹೇಳ್ತಾರ? ನೀವು ಇಬ್ರು ಕೂಡಿ ಇನ್ನ 100 ವರ್ಷ ಬದುಕ್ರಿ ಅಂತ ಹೇಳ್ತಾರೆ. ಎಷ್ಟು ವಿಶ್ವಾಸ! ಇದು ಏನು ಹೊರಗಿನಿಂದ ಬಂದಾರ, ಏನು ಮಾಡ್ತಾರೋ ಏನಿಲ್ಲೋ ಹಿಂಗ ಅನ್ನಕ್ ಶುರು ಮಾಡಿದ್ರೆ ಪ್ರಪಂಚ ನಡೀತು. ಅವರು ಬಂದವರು ಸಹಿತ ಹ್ಯಾಂಗದಾನೋ ಏನದಾನೋ, ಇವ ಎದಕ್ಕೆ ನಮ್ಮನ್ನ ಲಗ್ನ ಆಗ್ಯಾನೋ ಅಂತ ಅವರು ಶುರು ಮಾಡಿದ್ರೆ ಪ್ರಪಂಚ ನಡೀತದ.
ಹೌದಲ್ಲ? ಯಾವಾಗ ನೀವು ಮಾಲೆ ಹಾಕಿದ್ರೋ ಆ ಮಾಲೆ ಬರೇ ಮಾಲೆ ಅಲ್ಲ, ಶ್ರದ್ಧೆಯ ಮಾಲೆ, ನಂಬಿಕೆಯ ಮಾಲೆ. ಇನ್ನು 100 ವರ್ಷ ನಿಮ್ಮನ್ನ ನಾನು ನಂಬಿಕೊಳ್ಳುತ್ತೇನೆ, ನೀವು ನನಗೆ ಹಿತೈಷಿಗಳು, ನಿಮ್ಮಿಂದ ನನಗೆ ಒಳ್ಳೆಯದಾಗುತ್ತದೆ, ನಾನು ನಿಮಗೆ ಒಳ್ಳೆಯದನ್ನ ಮಾಡುತ್ತೇನೆ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಪರಸ್ಪರಂ ಭಾವಯಂತಹ, ಹೀಗೆ ಪರಸ್ಪರರಲ್ಲಿ ವಿಶ್ವಾಸ ಇತ್ತು ಅಂದ್ರೆ ಪ್ರಪಂಚ ನಂದನವನ ಆಗ್ತದೆ. ಸ್ವಲ್ಪ ಸಂಶಯ ಬಂತು ಅಂದರೆ ವನನೇ ಕೆಟ್ಟು ಹೋಗ್ತದೆ. ಸಂದೇಹ ಬರದಂಗ ನಾವು ಇರಬೇಕು ಮತ್ತು ಸಂದೇಹ ಮಾಡಿಕೊಳ್ಳದಂಗ ನಾವು ಇರಬೇಕು. ಅದಕ್ಕೆ ಸಂಶಯಾತ್ಮ ವಿನಶ್ಯತಿ ಅಂತ ಅದಕ್ಕೆ ಹೇಳೋದವರು. ಸಂಶಯ ಮಾಡ್ಕೋಬೇಡಿ, ಜೀವನದಾಗ ಸ್ವಲ್ಪ ವಿಶ್ವಾಸ ಇರಲಿ. ಈಗ ಎದೆ ಬಡಿತದಲ್ಲ, ಎಲ್ಲರೂ ಎದೆ ನಾಳೆ ಈಗ ಮುಂದೆ ಬಡಿತದ ಇಲ್ಲ ಅಂತ ಹಿಂಗೆ ವಿಚಾರ ಮಾಡಬೇಡ. 100 ವರ್ಷ ಬಡಿತದ ಅಂತ ನಂಬಿಕೋ. ಯಾವಾಗ ಹೊಕ್ಕದೋ ಗೊತ್ತಿಲ್ಲ, ಇವಾಗ ಹೊಕ್ಕದೋ ಗೊತ್ತಿಲ್ಲ, ಹಿಂಗೆ ಅನ್ಕೋತ ಹೋದ್ರೆ ಆಗ ಹೋಗತ್ತದ. ನಂಬಿಕೆ ಇರಲಿ ಒಂದಿಷ್ಟು. ಅದು ಹೇಳ್ತದ ಹೃದಯ, ನಿನ್ನ ಮಾತು ಕೇಳಿದ್ರೆ ನಾನು ಬದುಕಬಾರ್ದು, ನನ್ನ ಮೇಲೆ ವಿಶ್ವಾಸ ಇಟ್ಟೆ 100 ವರ್ಷ ಬಡಿತೇನೆ, ಮತ್ತು ವಿಶ್ವಾಸ ಇಲ್ಲಾದರೆ ಈಗ ಕಳಿಸ್ತೇನೆ. ಎದೆ ಎಷ್ಟು ಚಲೋ ಕೆಲಸ ಮಾಡ್ತೇವೆ. ಅನ್ನ ಊಟ ಮಾಡ್ತೇವೆ, ಎದೆ ಒಳಗೆ ಹೊಟ್ಟೆ ಪಚನ ಮಾಡ್ತದೆ. ಅದರ ಮೇಲೆ ವಿಶ್ವಾಸ ಇಲ್ಲ, ಏನು ನಮಗೆ ಬೇಕೋ ಬೇಡ, ಏನು ಒಳಗೆ ಹೊಕ್ಕಿ ನೋಡಿ ಎಲ್ಲ ಸಂಶೋಧನೆ ಮಾಡಿದ ಬಳಿಕ ವಿಶ್ವಾಸ ಇಡೋದೇನು? ಉಣ್ಣಾಗ ವಿಶ್ವಾಸ, ನನ್ನ ಶರೀರ ಚಲೋ ಅದೆ, ನಾನು ಆರೋಗ್ಯವಂತನಾಗಿದ್ದೇನೆ, ಊಟ ಮಾಡಿದ್ದು ಪಚನ ಆಗ್ತದೆ, ನನ್ನ ಎದೆ ನಿರಂತರವಾಗಿ ಬಡಿತದೆ, ನನ್ನ ಕೈಕಾಲುಗಳಲ್ಲಿ ಶಕ್ತಿ ಕೊನೆಯವರೆಗೆ ಇರ್ತದೆ. ಈ ಭಾವದಲ್ಲ ಹೀಗಿತ್ತಂದ್ರೆ ಒಂದೀಟು ಸುಖ ಇರ್ತದೆ ಜೀವನದಾಗ. ಇಲ್ಲದೆ ಇದ್ರೆ ಸಂಶಯಾತ್ಮ ವಿನಶ್ಯತಿ, ನ ಸುಖಂ ಸಂಶಯಾತ್ಮನಃ, ನ ಅಯಂ ಲೋಕಃ ನ ಪರಃ. ಮತ್ತು ಇನ್ನ ಎಷ್ಟು ಚಲೋ ಹೇಳ್ತಾರಂದ್ರೆ, ನಿನಗೆ ಉಣ್ಣಾಕಿರ್ಬೋದು, ಆದರೆ ಸಂಶಯ ಮಾಡದೆ ಅಂದ್ರೆ ಉಪವಾಸ ಹೋಗ್ತಿ. ಮನೆ ಇರಬಹುದು, ಸಂಶಯ ಬಂತು ಅಂದ್ರೆ ಮನಿನೇ ಭೂತಗ್ರಹ ಆಗ್ತದೆ. ಗೆಳೆಯರಿರಬಹುದು, ಆದರೆ ಅವರೇ ವೈರಿಗಳಾಗ್ತಾರ ಸಂಶಯ ಶುರುವಾದ್ರೆ. ಏನೇ ಆಗಲಿ ಸಂದೇಹ ಆಗಲಿ ಸಂಶಯ ಇರುವ ಹಾಗಿತ್ತು ಅಂದ್ರೆ ಪ್ರಪಂಚ ಚಂದ ಆಗ್ತದೆ ಅಂತ ಅವರು. ನೌಕಾದ ಕೂತಾನ, ನೌಕೆ ಅದು, ನೌಕೆಯಲ್ಲಿ ಕೂತಾನ, ನೌಕೆ ನಡೆಸುವವ ನಡೆಸ್ತಾ ಇದ್ದಾನೆ. ತೆರೆಗಳು ಮಧ್ಯದಲ್ಲಿ, ಹೊಳಿ ಮಧ್ಯದಲ್ಲಿ ಬಂದದ, ತೆರೆಗಳು ದೊಡ್ಡ ತೆರೆಗಳು ಬರಕತ್ಯಾವ, ಹೊಯ್ದಾಡಕತ್ಯದ. ಇವ ಆ ಕಡೆ ಈ ಕಡೆ ಗದ್ಲ ಮಾಡಕತ್ಯಾನ. ಎಲ್ಲಿ ಈ ಕಡೆ ಉಳುತ್ತದೋ ಆ ಕಡೆ ಉಳುತ್ತದೋ, ನಾ ಎಲ್ಲಿ ಹೊಕ್ಕಿನೋ ಅಂತ. ಅವಾಗ ನಾವಿಕ ಹೇಳ್ದ, ಹಿಂಗ ಆ ಕಡೆ ಈ ಕಡೆ ಹೊಯ್ದಾಡ್ದಿ ಅಂದ್ರೆ ನೀನ ಹೊಕ್ಕಿ, ಸುಮ್ಮ ತಣ್ಣಗೆ ಕೂಡ್ರು. ನಡ್ಸಾವ ನೀ ಅಲ್ಲ, ನಾ ನಡ್ಸಾವ, ನನ್ನ ಮ್ಯಾಲ ವಿಶ್ವಾಸ ಇಡು ಒಂದಿಷ್ಟ, ನನ್ನ ಮ್ಯಾಲ ಒಂದಿಷ್ಟು ವಿಶ್ವಾಸ ಇಡು. ಕೂಡ್ರಾಗ ವಿಶ್ವಾಸ ಇಡ್ಬೇಕು, ದಂಡಿಗೆ ಹೋಗೋ ತಕ ಸುಮ್ಮನೆ ಇರ್ಬೇಕು. ಹಂಗ ಈ ಜಗತ್ತಿಗೆ ಬರಾಗ ಒಂದಿಟ್ಟು ವಿಶ್ವಾಸ ಇಟ್ಟೆ ಜಗತ್ತಿಗೆ ಬರಬೇಕು. ಬಂದ ಬಳಕೆ ಜಗತ್ತು ಹಂಗದ ಹಿಂಗದ ಅಂತ ತಲೆ ಕೆಡ್ಸ್ಕೊಳಕ್ ಹೋಗಬಾರದು.
ಇರೋ ತಕ ಚಂದಾಗಿ ನಾವಿಕದನಲ್ಲ ಜಗತ್ತಿನ ನಾವಿಕ ಅವನ ಮ್ಯಾಲ ವಿಶ್ವಾಸ ಇಟ್ಟು ಹೋಗೋದದ ಅಂದ್ರೆ ಜೀವನ ಚಂದ ಆಗ್ತದೆ. ಈಗ ನೀವು ಮನೆಗೆ ಹೋಗೋದ್ರಾಗ ಮನೆ ಆ ಕಡೆ ಹೋಗ್ತದ ಅಂತ ಹಿಂಗೆ ಸಂಶಯ ಬಂದ್ರೆ ಹೋದೀತು ಅಂತ ಮನೆಯವ್ರು ಎಲ್ಲರೇ ಹೋದರ ಎಲ್ಲಿ ಹೋಗ್ತಾರೆ, ಎಲ್ಲಿ ಹೋಗೋದಿಲ್ಲ. ಸುಮ್ಮನೆ ವಿಶ್ವಾಸ ಇಡು. ಅದಕ್ಕೆ ಸಂಶಯಾತ್ಮ ವಿನಶ್ಯತಿ. ಇದನ್ನ ಸುಮ್ಮನೆ ತಲೆ ಹಾಕ್ಕೊಂಡಿರಬೇಕು. ಸಂಶಯಾತ್ಮ ವಿನಶ್ಯತಿ, ನಾಶವಾಗುತ್ತಾನೆ. ಯಾರು? ಸಂಶಯ ಉಳ್ಳ ವ್ಯಕ್ತಿ ನಾಶವಾಗುತ್ತಾನೆ. ಅವಾಗ ಹೇಳಿದರು ವ್ಯಾಸ ಬಹಳ ವರ್ಷಗಳ ಹಿಂದೆ. ಎಷ್ಟು ಸತ್ಯ ಮಾತು ಅದ ಅದು. ಮತ್ತು ಮುಂದೆ ಹೇಳ್ತಾರೆ, ಸ್ವಲ್ಪ ಲಕ್ಷ್ಯ ನ ಅಯಂ ಲೋಕ. ಈ ಲೋಕದಾಗ ನೀನು 100 ವರ್ಷ ಬದುಕ್ತಿಯಲ್ಲ, ಎಲ್ಲರ ಮೇಲೆ ನಂಬಿಕೆ ಇಟ್ಟು ಬದುಕು. ಭೂಮಿ ಮೇಲೆ ನಂಬಿಕೆ ಇಡು, ನಿಸರ್ಗದ ಮೇಲೆ ನಂಬಿಕೆ ಇಡು, ಪ್ರಾಣಿ ಪ್ರಪಂಚದ ಮೇಲೆ ನಂಬಿಕೆ ಇಡು. ಸುತ್ತಮುತ್ತ ನಿನಗೇನು ಜನ ಅದಾರ ಅವ್ರ ಮೇಲೂ ಒಂದಿಷ್ಟು ನಂಬಿಕೆ ಇಡು. ಇಲ್ಲದೆ ಇದ್ರೆ ನ ಅಯಂ ಲೋಕ, ಈ ಲೋಕದಾಗ ಸುಖ ಏನು ಸಿಗೋದಿಲ್ಲ. ಸುಖ ಸಿಗೋದಿಲ್ಲ. ನ ಪರಹ, ಮತ್ತು ನಿನಗೇನ್ರೆ ಕನಸಿರ್ಬೋದು ಮುಂದೆ ಯಾವುದೋ ಲೋಕದಾಗ ಸುಖ ಸಿಗ್ತದಂತ, ಅಲ್ಲಿಯೂ ಸುಖ ಸಿಗೋದಿಲ್ಲ. ತಣ್ಣಗ ಇರು ಒಂದಿಷ್ಟು ಈ ಜಗತ್ನಾಗ. ಎಲ್ಲವೂ ಚೆನ್ನಾಗ್ಯದ ಅಂತ ಇರೋ ಜೀವನ ಚಂದನೆ ಆಗ್ತದೆ. ಅದು ಮಹತ್ವದ್ದು. ಯಾವುದರ ಬಗ್ಗೆನೂ ಬಹಳ ತಲೆಗೆ ಹಾಕ್ಕೊಳ್ಳಾರ್ದೆ ಬದುಕು ಮನುಷ್ಯನೇ. ಬದುಕಿನ ಉದ್ದೇಶ ಗೊತ್ತಿರಲಿ. ನಾವು ಬದುಕೋದದ ಚಂದಾಗಿ, ಅಷ್ಟೆ ಚಂದಾಗಿ ಬದುಕೋದದ. ಬದುಕಿನಲ್ಲಿ ಸುಖ ಶಾಂತಿಯನ್ನ ಪಡೆಯೋದದ, ಅದು ಉದ್ದೇಶ. ಅದು ಉದ್ದೇಶ. ಎಂಥ ಉದ್ದೇಶ ನೆನಪಿಟ್ಟುಕೊಂಡು ಈ ಜಗತ್ತಿನ ಹಿಂದೊಂದು ಅದ್ಭುತವಾದ ಶಕ್ತಿ ಅದ. ಅದೇ ದಿವ್ಯ ಶಕ್ತಿ, ಡಿವೈನ್ ಪವರ್. ಅದು ವಿಶ್ವವನ್ನೆಲ್ಲ ರೂಪಿಸ್ತಾದ, ವಿಶ್ವಕ್ಕೆಲ್ಲ ಶಕ್ತಿಯನ್ನ ಕೊಡ್ತಾದ, ವಿಶ್ವವನ್ನ ನಡೆಸ್ತಾದ. ಇಂಥ ಅದ್ಭುತವಾದ ವಿಶ್ವದೊಳಗೆ ನಮ್ಮನ್ನೂ ತಂದದ. ನಾವೇನು ಬೇಡಿ ಬಂದವರೇನು? ನಮ್ಮನ್ನ ತಂದದ. ಏನು ಮಾಡ್ಯದ? ನಾನು ಈ ಜಗತ್ತನ್ನ ನಿರ್ಮಾಣ ಮಾಡೇನೆ ನೋಡುವಂತ ತಂದು ಕೊಟ್ಟದಷ್ಟೇ, ತಂದಿಟ್ಟದ. ನಮ್ಮನ್ನೇನು ಮಾಡಂತಲ್ಲ. ನಾವೇನು ಮಾಡೋರದೇವಿ? ಏನು ಮಣ್ಣು ಮಾಡವ್ರ, ನೀರು ಮಾಡವ್ರ, ಗಾಳಿ ಮಾಡವ್ರ, ಬಿಸಿಲ ಮಾಡವ್ರ? ಏನಿಲ್ಲ, ಬರೇ ಉಣ್ಣವ್ರು. ನಮ್ದು ಏನಿಲ್ಲ. ಬಹಳ ಕೆಲಸ ಮಾಡ್ತೇವೆ ಅಂದ್ರೆ ಏನ್ ಮಾಡ್ತೇವೆ? ಆ ಕಡೆ ತಂದು ಈ ಕಡೆ ಹಾಕ್ತೇವೆ, ಈ ಕಡೆ ತಂದು ಆ ಕಡೆ ಹಾಕ್ತೇವೆ. ಈ ಜಗತ್ತ ಅದ. ಈಗ ಎಲ್ಲ ಸೃಷ್ಟ ಆಗ್ಯದ. ಇಂಥ ಜಗತ್ತಿನಲ್ಲಿ ಅಲ್ಲಿದೊಂದಿಷ್ಟು ಎಣ್ಣೆದ, ಇಲ್ಲೊಂದಿಷ್ಟು ಮಣ್ಣದ, ಇಲ್ಲೊಂದಿಷ್ಟು ಹತ್ಯದ. ಹತ್ತಿ ತಗೊಂಡು ಬತ್ತಿ ಮಾಡೋದು, ಮಣ್ಣು ತಗೊಂಡು ಪಣತಿ ಮಾಡೋದು, ಅದನ್ನ ತಗೊಂಡು ಎಣ್ಣೆ ಹಾಕೋದು, ಒಂದೀಟು ಹೊತ್ಸೋದು, ದೀಪ ಹಚ್ಚೋ ಕೆಲಸ ನಮ್ಮದಷ್ಟೇ. ಇದರಾಗ ಮಣ್ಣು ನಾವು ನಿರ್ಮಾಣ ಮಾಡಿಲ್ಲ, ಎಣ್ಣಿನೂ ಮಾಡಿಲ್ಲ, ಹತ್ತಿನೂ ಮಾಡಿಲ್ಲ, ಬೆಳಕು ಮಾಡಿಲ್ಲ. ನಾವು ಕೂಡಿಸಿ ಒಂದು ಚಂದ ಮಾಡೋದು. ಮಾಡಕ್ಕೆ ಬಂದ್ರೆ ಬೆಳಕಾಗ್ತದೆ, ಮಾಡಕ್ಕೆ ಬರದಿದ್ರೆ ಮಣ್ಣು ಮಣ್ಣಾಗ, ಎಣ್ಣೆ ಎಣ್ಣಾಗ, ಹತ್ಯಾಗ, ಇವ ಇಲ್ಲಿ ಕತ್ಲ್ಯಾಗ. ಹಿಂಗ ಆಗ್ತದ.
ಅದಕ್ಕೆ ಚಂದಾಗಿರಬೇಕು ಮನುಷ್ಯನೇ ಅಂತ ಯಾರು ಹೇಳ್ತಾರೆ? ವ್ಯಾಸ ಬಹಳ ದೊಡ್ಡ ಮನುಷ್ಯ. ವ್ಯಾಸ ಬಹಳ ದೊಡ್ಡವ. ಆತನ ಮಾತಿನಲ್ಲಿ ಅರ್ಥದ ಮನುಷ್ಯನೇ ವಿಶ್ವಾಸ ಇಡು. ಮತ್ತು ಇನ್ನೊಂದು ಚಲೋ ಹೇಳ್ತಾನೆ, ನನ್ನ ಮೇಲೂ ಒಂದಿಟ್ಟು ವಿಶ್ವಾಸ ಇಡು. ನಾ ಹೇಳಕತ್ತೀನಲ್ಲ ಈಗ, ನಾ ಅಲ್ಲ, ವ್ಯಾಸ. ಇದನ್ನು ಒಂದಿಟ್ಟು ವಿಶ್ವಾಸ ಇಡು. ಇವೇನು ಹೇಳ್ತಾನೆ ಅಂತ ಅನ್ಬೇಡ. ಯಾಕೆಂದ್ರೆ ನನಗೊಂದಿಷ್ಟು ಜೀವನ ಗೊತ್ತಾಗ್ಯದ. ಅದಕ್ಕೆ ನನ್ನ ಮಾತು ಒಂದಿಷ್ಟು ಕೇಳು. ಈ ದಾರಿ ಹಿಡಿದು ಹೋಗಬೇಡ, ಇದು ನಿನ್ನ ಹಾಳು ಮಾಡ್ತದ. ನನ್ನ ಮ್ಯಾಲ ವಿಶ್ವಾಸ ಇಡು. ಇವೇನು ಹೇಳ್ತಾನಂತ ವಾದಿ ಅಂದ್ರೆ ಮುಳುಗ್ತಿ ಅಷ್ಟೇ. ಅದಕ್ಕೆ ಸ್ವಲ್ಪ ಆಲೋಚನೆ ಮಾಡು. ನಂಬಿಕೆ ಇರಲಿ ಒಳಗೆ. ನಂಬಿ ಕರೆದಡೆ ಓ ಎನ್ನನೇ ಶಿವ. ಇದನ್ನ ಹೇಳಿದವ್ರು ಯಾರು? ಬಸವಣ್ಣನವರು. ಅವ್ರು ಚಲೋ ವಚನ ಅಂದ್ರೆ ಇದ. ನಂಬಿ ಕರೆದಡೆ ಓ ಎನ್ನನೇ ಶಿವ. ನಂಬುದರ ಜಗತ್ತ ನಮ್ಮ ಹತ್ತಿರ ಇರ್ತದ. ಜಗತ್ತು ನಮಗೆ ಸುಖ ಕೊಡ್ತದ. ನಂಬಿದರೆ ದೇವ ನಮ್ಮ ಸಮೀಪದಲ್ಲೇ ಇರ್ತಾನ, ನಮ್ಮ ಒಳಗೆ ಇರ್ತಾನ. ಇಲ್ಲದೆ ಇದ್ರೆ ಈ ಜಗತ್ತೇ ಇಟ್ ಬಿಕಮ್ಸ್ ಎ ಹೆಲ್. ಈ ಜಗತ್ತೇ ಒಂದು ಥರದ ನರಕಾಗಿ ಮಾರ್ಪಡ್ತದೆ. ಬೇಕಾದ್ರೆ ಸುಮ್ಮನೆ ಒಂದು ದಿವಸ ಪ್ರಯೋಗ ಮಾಡ್ರಿ. ಇಂದದಲ್ಲ, ಇಂದ ಮಂಗಳವಾರ ಅಲ್ಲ, ಇಂದ ಮಂಗಳವಾರ ಸಾಯಂಕಾಲ ತನಕ ಪ್ರಯೋಗ. ಯಾರ ಮೇಲೂ ವಿಶ್ವಾಸ ಇಡಂಗಿಲ್ಲ, ಎದರ ಮೇಲೂ ವಿಶ್ವಾಸ ಇಡಂಗಿಲ್ಲ. ಎಲ್ಲರೇ ಇದೇನು ಗ್ಯಾಸ್ ಎಲ್ಲರೇ ಸ್ಫೋಟ ಆದೀತ ಹೆಂಗ ಸುಮ್ಮನೆ ಹಾಕೊಳ್ಳೋದು ತಲೆಯಾಗ. ನಾನು ಏನು ಅಡಿಗೆಗೆ ಇಟ್ಟಿದ್ದೇನೆ ಅದರಾಗ ಎಲ್ಲರೇ ವಿಷ ಕುಡಿತ ಹೇಗ. ಏನು ಇವ್ರ ಮನೆಯವ್ರು ಅದಾರ, ಹೊರಗೆ ಹೋಗ್ಯಾರ, ಏನು ಮಾಡಿ ಬರ್ತಾರೋ ಹೆಂಗ. ಹಿಂಗೆಲ್ಲ ಸುಮ್ಮನೆ ಪ್ರತಿಯೊಂದಕ್ಕೂ ಅವಿಶ್ವಾಸ ಮಾಡ್ಕೋತು ಒಂದು ದಿವಸ ಕಳೀರಿ, ಮನಿ ನರಕಾಗ್ತದ. ಬಂದವ್ರ ಮೇಲೆ ವಿಶ್ವಾಸ ಅವಿಶ್ವಾಸ, ವಾದವ್ರ ಮೇಲೆ ಅವಿಶ್ವಾಸ. ಎಲ್ಲರೂ ನನ್ನ ವೈರಿಗಳಂಗ ನೋಡಾಕತ್ತಿದ್ರೆ ನನ್ನ ವೈರಿಗಳದಾರಂತ ಮನುಷ್ಯಾಗ ಹೆಂಗಾಗ್ತದ? ಮನಿ ಭೂತ ಬಂಗಲೆ ಆಗ್ತದ. ಭೂತ ಬಂಗ್ಲೆ ಅಂದ್ರೆ ಗೊತ್ತದಲ್ಲ, ಯಾರೂ ಇರ್ಲಾರ್ದು ದೊಡ್ಡ ಮನಿ, ಬಹಳ ದೊಡ್ಡ ಮನಿ, ಅದ್ಭುತವಾಗಿ ಕಟ್ಟ್ಯಾರ, ಯಾರೂ ಇಲ್ಲ. ಇವ ಒಳಗೆ ಮಕ್ಕೊಂಡಾನ. ಅವಾಗ ಒಂದಿಟ್ಟು ಇವಾಗ ಒಂದಿಷ್ಟು ಎಲ್ಲರೇ ಸಪ್ಪಳಾಯ್ತು, ಭೂತ ಬಂಗ್ಲ ಅಷ್ಟೆ. ಎತ್ತರ ಅದ, ಏನದ ಏನೋ ಅಂದ, ಏನಿರ್ಲಿಲ್ಲ, ಬಾಗಿಲು ಬಡಿತಿದ್ದು ಅಷ್ಟೇ. ಆದರೂ ಹೋಯ್ತು, ನಿದ್ದೆನೇ ಆಗ್ಲಿಲ್ಲ. ಮನಿ ಏನೋ ದೊಡ್ಡದು, ಬೆಡ್ರೂಮ್ ಬಹಳ ದೊಡ್ಡದು, ಎಲ್ಲ ಅದ ಮನ್ಯಾಗ. ಆದ್ರೆ ಏನದ, ಮನುಷ್ಯನಾಗ ಭೂತ ಹೊಕ್ಕದ. ಹೊರಗೆ ಭೂತ ಅಲ್ಲ, ಮನುಷ್ಯನಾಗ ಹೊಕ್ಕದ. ಸ್ವಲ್ಪ ಶಬ್ದ ಆತು, ಗಾಬರಿ ಆದ, ಎದ್ದ. ಯಾವನೋ ಹೊಡ್ಯಾಕ ಬರಾಕತ್ಯಾನ, ಕಿಟಕಿಯಾಗಿಂದ ಯಾವನೋ ನೋಡಾಕತ್ಯಾನ. ಸುಮ್ಮನೆ ಕಲ್ಪನಾ ಮಾಡಿ, ನೀವು ಮಕ್ಕೋತಿರಲ್ಲ, ಹಿಂದ ಕಿಟಕಿಯಾಗಿಂದ ಯಾವನೋ ನೋಡಾಕತ್ಯಾನ. ಹಿಂಗ ಅನ್ರಿ ಹೋಯ್ತು. ನಂಬಿಗಿರ್ಲಿ. ನಂಬಿಕೆಯೇ ಕಾರಣವು ಸಾಂಬನೊಲಿಯುವುದಕ್ಕೆ. ನಂಬಿಕೆಯೇ ಕಾರಣವು ಸುಖ ಪಡೆಯೋದಕ್ಕೆ. ಎಲ್ಲದರ ಮೇಲೂ ಸ್ವಲ್ಪ 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 ಇರಬೇಕು. ಇಷ್ಟು ಹೇಳಿ ಇಂಥದ ಜೀವನ ಸಾಗಿಸಬೇಕಾದ್ರೆ ಒಂದಿಷ್ಟು ಮಾಡಬೇಕಲ್ಲ, ಒಂದಿಷ್ಟು ಬದುಕಬೇಕು. ಆ ಬದುಕಿ ಅಂದ್ರೆ ಏನು, ಬದುಕು ಹೆಂಗೆ ಸಾಗಿಸ್ಬೇಕು, ಅದಕ್ಕೆ ನಾವು ಸ್ವಲ್ಪ ಲಕ್ಷ್ಯ ಕೊಡಬೇಕು. ಅವರು ಹೇಳ್ತಾರೆ, ಬದುಕಂದ್ರೆ ಏನು? ಇದೊಂದು ಪ್ರವಾಹ. ಎದರ ಪ್ರವಾಹ?
ಕಾರ್ಯಗಳ ಪ್ರವಾಹ ಅಷ್ಟೆ. ಲೈಫ್ ಈಸ್ ಎ ಸ್ಟ್ರೀಮ್ ಆಫ್ ಫಿಸಿಕಲ್ ಅಂಡ್ ಮೆಂಟಲ್ ಇವೆಂಟ್ಸ್. ಜೀವನ ಅಂದ್ರೆ ದೈಹಿಕ ಮಾನಸಿಕ ಕಾರ್ಯಗಳ ಪ್ರವಾಹ. ದೈಹಿಕ ಘಟನೆಗಳು ನಡೆದು ಹೋಗ್ತಾವ, ಮಾನಸಿಕ ಘಟನೆಗಳು ನಡೆದು ಹೋಗ್ತಾವ, ಇವುಗಳ ಪ್ರವಾಹ. ಸುಮ್ಮನೆ ಅದೇವೆ ನಾವೆಲ್ಲ ಪ್ರತಿ ಕ್ಷಣ ಕ್ಷಣ ಏನರೇ ಒಂದೀಟು ಕೆಲಸ ನಡೀತಿರ್ತದೆ. ಪ್ರತಿ ಕ್ಷಣ ಈ ಕೆಲಸಗಳ ಪ್ರವಾಹ ಕಾರ್ಯಪ್ರವಾಹ. ಇದ ಜೀವನ. ಕಣ್ಣ ನೋಡೋದು ಕಾರ್ಯ, ಕಿವಿ ಕೇಳೋದು ಕಾರ್ಯ, ಕಾಲ ನಡೆಯೋದು ಕಾರ್ಯ, ಕೈ ಹಿಡಿಯೋದು ಕಾರ್ಯ, ಮನಸ್ಸು ಭಾವಿಸೋದು ಕಾರ್ಯ, ಬುದ್ಧಿ ಯೋಚಿಸೋದು ಕಾರ್ಯ. ಇವುಗಳನ್ನ ನಡೆಸ್ತಾ ಇದೇವಲ್ಲ, ಇವು ನಡೀತಾ ಇದಾವಲ್ಲ, ಇದೇ ಜೀವನ. ಇವು ವಾದು ಅಂದರೆ ಜೀವನ ಏನಿಲ್ಲ. ಇವುಗಳನ್ನ ಶುದ್ಧೀಕರಿಸಿಕೊಂಡ್ರೆ ಅದೇ ಪೂಜಾ. ಅದು ಸುಖದ ಕಾರಣ. ವ್ಯಾಸ ಒಂದು ಸಲ ಸುಮ್ಮನೆ ಕೂತಿರ್ತಾನೆ. ಬಹಳ ದೊಡ್ಡ ಜ್ಞಾನಿ ಅಂತ ಎಲ್ಲ ಕಡೆ ಪ್ರಚಾರ ಇರ್ತದೆ. ವ್ಯಾಸ ಅಂದ್ರೆ ಜ್ಞಾನವೇ ತಿರುಗಾಡ್ತದ ಅಂತ ಹೇಳ್ತಿರ್ತಾರೆ. ಅಷ್ಟು ದೊಡ್ಡ ಜ್ಞಾನಿ. ಒಂದು ಸಲ ಹೀಗೆ ಪ್ರಯಾಣ ಮಾಡ್ಕೋತ ಒಂದು ಕಡೆ ಗಿಡದ ಕೆಳಗೆ ಕೂತಿರ್ತಾನೆ ವ್ಯಾಸ. ಅವಾಗ ಸುದ್ದಿ ಹಬ್ತದ. ಸುದ್ದಿ ಎಲ್ಲ ಒಕ್ಕಲಿಗರು, ಎಲ್ಲ ಕಡೆ ಒಕ್ಕಲಿಗರು. ಯಾಕಂದ್ರೆ ಹೊಲದಾಗ ಕೂತಾನೆ, ಒಂದು ತೋಟದಾಗ ಕೂತಾನೆ, ಒಂದು ಗಿಡದ ಕೆಳಗೆ ಕೂತಾನೆ. ಎಲ್ಲ ಕಡೆ ಪ್ರಚಾರ ಆಯ್ತು, ವ್ಯಾಸರು ಬಂದಾರ, ವ್ಯಾಸರು ಬಂದಾರ ಅಂತ. ಅಲ್ಲಿಂದ ಎಲ್ಲ ಒಕ್ಕಲಿಗರು ಬಂದ್ರು. ಬರಾಗ ಏನ್ ತಂದ್ರು ಅಂದ್ರೆ ಅವ್ರು ಹಂಗ ಬರೋರಲ್ಲ. ತಮ್ಮ ತೋಟದಾಗ ಏನೇನು ಅದ, ಒಂದು ಹಣ್ಣ, ಒಂದು ಟೇನ್ರೆ ಹಿಂಗ ತಿನ್ನೋದು ಅಷ್ಟೇ. ಅವರೇ ಏನು ತರ್ತಾರೆ, ಒಂದು ಹಣ್ಣ, ಹೂವು ಅಥವಾ ಒಂದಿಷ್ಟು ಎಲೆ ಇಂಥವೆಲ್ಲ ತಂದು ಅವ್ರ ಮುಂದಿಟ್ಟು, ನೋಡಿ ನಾವು ಒಕ್ಕಲಿಗರು, ನಮ್ಮ ಜೀವನ ಸಾರ್ಥಕ ಆಗಬೇಕು, ಹಾಂಗೆ ಒಂದಿಷ್ಟೇನ್ರೆ ಮಾರ್ಗದರ್ಶನ ಮಾಡಿ ಅಂದ್ರು. ನೀವು ಎಲ್ಲರಿಗೂ ಹೇಳಿರ್ಬೋದು, ದೊಡ್ಡ ದೊಡ್ಡವ್ರಿಗೆ, ಬಹಳ ದೊಡ್ಡವ್ರಿಗೆ ಹೇಳಿರ್ಬೋದು. ಅವರೆಲ್ಲ ಕಲ್ತಾರ ಮಾಡ್ಯಾರ, ಅವ್ರಿಗೆ ತಿಳಿತದ. ಮತ್ತು ಕೆಲಸ ಕಡಿಮೆ ಇದ್ದವ್ರಿಗೆ ತಪಸ್ಸು ಮಾಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು ಅವ್ರಿಗೆ ಸಾಧ್ಯದ. ವ್ಯಾಸ ಮಹರ್ಷಿಗಳೇ, ನಾವು ಒಕ್ಕಲಿಗರು, ನಾವು 12 ತಾಸು ಭೂಮಿಯಾಗ ದುಡಿಬೇಕಾಗ್ತದೆ. ಇಲ್ಲದೆ ಇದ್ರೆ ಭೂಮಿ ಬೆಳೆಯೋದೇ. ಹಗಲೇನು ರಾತ್ರಿ ಏನು ಮಣ್ಣಿನ ಕೂಡ ಮಣ್ಣಾಗಿ ನಾವು ನಿಂತವ್ರು. ಆದರೆ ನಮ್ಮ ಹೃದಯ ಭಾಳ ಚಲೋದ. ನಮಗ ಆನಂದ ಆಗಬೇಕು, ನಮಗ ದೇವ ಅನುಭವ ಆಗಬೇಕು. ಹಾಂಗ್ ಒಂದಿಷ್ಟು ಏನಾದರೂ ಹೇಳಿ ಅಂದ್ರು ಯಾರು ಒಕ್ಕಲಿಗರು ಸುತ್ತಮುತ್ತ ಕೂಡ್ಕೊಂಡು. ಇಲ್ಲಿ ತಕ ವ್ಯಾಸರನ್ನು ಎದುರಿಸಿದವರು, ವ್ಯಾಸರ ಹತ್ತಿರ ಬಂದವರು ದೊಡ್ಡ ದೊಡ್ಡವರು. ಅವ್ರಿಗೆ ಅದು ಹೇಳಿ ಗೊತ್ತಿತ್ತು. ಇವ್ರಿಗೆ ಹೇಳ್ಬೇಕಲ್ಲ, ಒಕ್ಕಲಿಗರಿಗೆ ಹೇಳ್ಬೇಕಲ್ಲ. ಇವ್ರಿಗೇನು ಗೊತ್ತಿಲ್ಲ, ಶಾಲೆಗೆ ಹೋದವ್ರಲ್ಲ, ಏನು ಓದ್ದವ್ರಲ್ಲ, ಯಾವ ಪುಸ್ತಕ, ಸ್ವಚ್ಛ ಇದ್ದವ್ರು ಅಷ್ಟೆ. ಅದ ಬಹಳ ಮಹತ್ವ. ಅವಾಗ ವ್ಯಾಸ ಭಗವಂತ ಹೇಳ್ತಾರೆ, ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ನಿಮಗ ಯಾವುದರ ಅವಶ್ಯಕತೆನೂ ಇಲ್ಲ. ನಿಮಗೆ ತಪಸ್ಸ ಬೇಕಿಲ್ಲ, ಯೋಗ ಬೇಕಿಲ್ಲ, ನನ್ನ ಪುಸ್ತಕ ಬೇಕಿಲ್ಲ. ನೀವೇನು ಸ್ವಚ್ಛ ಮನಸ್ಸದ ಅಲ್ಲ, ಇದರಿಂದ ನಿಮ್ಮ ಒಕ್ಕಲತನ ಮಾಡಿಬಿಡಿ, ಅದೇ ಪೂಜೆ ಆಗ್ತದೆ. ಅದೇ ಪೂಜೆ. ಮಣ್ಣ ದೇವರು, ನೀರ ದೇವರು, ಬರುವಂಥ ಅನ್ನವೇ ದೇವರು.
ನಿಮ್ಮ ದೃಷ್ಟಿಯೊಳಗಿರಲಿ. ನೀವೇನು ಕೆಲಸ ಮಾಡ್ತೀರೋ, ನೀವು ಹರಗರಿ, ಬಿತ್ರಿ, ಗಳೆ ಹೊಡಿರಿ, ಏನಾದರೂ ಮಾಡಿ, ಏನೇನು ಮಾಡ್ತಿರಲ್ಲ ಸ್ವಚ್ಛ ಹೃದಯದಿಂದ ಮಾಡ್ತಾ ಇದ್ದೀರಿ ಅಲ್ಲ, ಸಾಕು. ಇದು ಪೂಜೆ. ಎಷ್ಟು ಚೆನ್ನಾಗಿದೆ. ಸಾಕು, ನಿಮಗೆ ನಿಮ್ಮ ಜೀವನ ಪವಿತ್ರ. ಹೊಲಸೇ ಆಗಿಲ್ಲ ಮತ್ತು ಪವಿತ್ರ ಆಗೋದೇನದು? ಬಜಾರಕ್ಕೆ ಬಂದ ಬಳಕ ಹೊಲಸಾಗ್ತದೆ. ನಿಮ್ಮದ ಧಾನ್ಯ ಬಜಾರಕ್ಕೆ ಬಂತು, ಹೊಲಸಾಗ್ತದೆ. ನಿಮ್ಮಲ್ಲಿ ಹೊಲಸಾಗೋದು. ಬಜಾರಕ್ಕೆ ಬಂದ ಕೂಡಲೇ ಹೊಲಸು ಹೆಂಗಾಗ್ತದ ಅಂದ್ರೆ, ನೀವು ತರಾಗ ಭೂಮಿ ಕೊಟ್ಟಿತು ಅಂತ ತರ್ತೀರಿ, ಅವ್ರು ತಗೊಳ್ಳುವಾಗ ಸಿಕ್ತು ಬಿಡು ಅಂತ ತಗೋತಾರ. ಇನ್ನು ಇದರ ಮೇಲೆ ಏನಾರೇ ಗಳಿಸಬೇಕು ಅಂತ ಆಶಾ ಅದ್ರಾಗ ಬೆರೀತದಲ್ಲ, ಹೊಲಸಾಗಿ ಹೋಗ್ತದ. ಯಾವ ಎಮ್ಮೆ ಆಗಲಿ ಆಕಳಾಗಲಿ ನೀರು ಕೂಡಿಸಿ ಹಾಲು ಕೊಡುವುದಿಲ್ಲ. ಕೊಟ್ಟದೇನು? ಅದಕ್ಕೇನು, ಅದು ಪ್ರಾಣಿ, ಆದರೆ ಬಹಳ ಪ್ರಾಮಾಣಿಕ. ಅದ ಹೇಳ್ತದ, ಮನುಷ್ಯನೇ ನೀ ಹಿಂಗ್ಯಾಕ, ನೀ ಹಿಂಗ್ಯಾಕ. ಅದರ ಮುಂದೆ ಕೂಡಿಸ್ತಾನಿವ. ಯಾಕೆ ಕೂಡಿಸ್ತೀಯೋ? ನನ್ನ ಹಾಲು ಸ್ವಚ್ಛ, ಎಷ್ಟು ಕಷ್ಟಪಟ್ಟು ನಾನು ಹಾಲು ಕೊಡ್ತೀನಿ, ಮತ್ತು ಕೂಡಿಸ್ತೀಯಲ್ಲ. ಬರೀ ನೀರು ಕೂಡಿಸೋದಿಲ್ಲ, ಅದರ ಕೆಟ್ಟ ಆಶೆ ಕೂಡಿಸ್ತೀಯಲ್ಲ, ಅದಕ್ಕೆ ಅಪಚನ ಆಕತ್ತದ. ಹಂಗ ಅಲ್ಲಿಲ್ಲ, ಇಲ್ಲಿ ಬಜಾರಕ್ಕೆ ಬಂತು, ಅದು ಸ್ವಲ್ಪ ಕೆಡಕ್ ಶುರು. ಆಸೆ ಅದರಾಗೆ ಬೆರೀತದ, ಅದರ ವೈಭವ ಹೋಗ್ತದೆ. ಅದಕ್ಕೆ ನೀವೇನು ಅದಿರಲ್ಲ, ವ್ಯಾಸ ಹೇಳ್ತಾನೆ ಆ ಒಕ್ಕಲಿಗರಿಗೆ, ನೀವೇನು ಅದಿರಲ್ಲ ಬಹಳ ಸ್ವಚ್ಛ, ನೀವು ದೇವರ ಸಮೀಪದಿರಿ. Where the tiller is tilling the hard ground, he is there. He is there where the path maker is breaking stones. He is with them in sun and shower. ನೋಡು, ದೇವರು ಎಲ್ಲದಾನ? Where the tiller is tilling the hard ground, ಎಲ್ಲಿ ಒಕ್ಕಲಿಗ ಗಳೆ ಹೊಡ್ಯಾಕತ್ಯಾನ, ಅಲ್ಲೇನು ಮೋಸ ಮಾಡೋದದ ಹೇಳಿ? ಗಳೆ ಹೊಡ್ಯಾಗ ಮೋಸ ಏನ್ ಮಾಡೋದದ? ಗಳೆ ಅಂದ್ರೆ ಗಳೆ ಅಷ್ಟೆ. ಎಲ್ಲಿ ಭೂಮಿ ಹದ ಮಾಡ್ತಾ ಇದ್ದಾನಲ್ಲ ಮನುಷ್ಯ, ಎಲ್ಲವನ್ನ ಮರೆತು ನಿಸರ್ಗದ ಮಧ್ಯ, ಮ್ಯಾಲ ಬಿಸಿಲು, ಮಸ್ತಾಗಿ ಬೀಸುವ ಗಾಳಿ, ಕೆಳಗೆ ಮಣ್ಣ ಕೆಲಸ ಮಾಡಕತ್ಯಾನ. ಇಲ್ಲಿ ಯಾರು ಮೋಸ ಮಾಡೋದು? ಅಪ್ರಾಮಾಣಿಕರು ಯಾರು? ಎಲ್ಲ ಪ್ರಾಮಾಣಿಕ. ಭೂಮಿ ಮ್ಯಾಲ ಅವನಿಗೆ ವಿಶ್ವಾಸ, ಅವನ ಮ್ಯಾಲ ಭೂಮಿಗೆ ವಿಶ್ವಾಸ. ಭೂಮಿಯ ಮಗ ಈತ. ಮಾಡು ಅಂತ ವ್ಯಾಸ ಹೇಳ್ದ. ಮಾಡು, ನೀ ಏನು ಮಾಡ್ತೀಯಲ್ಲ, ಇದ ಪೂಜಾ. ಬಹಳ ದೊಡ್ಡ ಕೆಲಸ ಮಾಡ್ತೀಯ. ಯಾಕೆ? ನಿನ್ನ ಕೈ ಹೊಲಸಾಗಿಲ್ಲ, ಮನಸ್ಸು ಹೊಲಸಾಗಿಲ್ಲ. ನೀನು ಬೀಜ ಇಡೋದೇ ಬಹಳ ಮಹತ್ವದ್ದು. ಹೆಂಗ ಬೀಜ ಇಡ್ತೀಯಲ್ಲ, ನೀನು ಅರ್ಪಣಾ ಮಾಡ್ತಿ ಭೂಮಿಗೆ. ಎಷ್ಟು ವಿಶ್ವಾಸದಿಂದ ಹೆಂಗ ಒಂದು ಬೀಜ ಇಡ್ತೀಯಲ್ಲ, ಆ ಬೀಜ ಏನಾಗೋದಿಲ್ಲ, ವಿಫಲ ಆಗೋದಿಲ್ಲ. ಆ ಬೀಜ ನಾಶ ಆಗೋದಿಲ್ಲ. 10 ಬಂದೀತು, 100 ಬಂದೀತು. ಅದೇ ದೇವ ಕೊಟ್ಟ ಪ್ರಸಾದ. ಈತ ಇಡೋದು ಒಂದು ಬೀಜ ನಂಬಿಗೆ, ಅದರ ಪ್ರತಿಫಲ ಏನು ಬರ್ತದಲ್ಲ, ಅದು ದೇವನ ಪ್ರಸಾದ. ಒಂದು ಬೀಜ 10 ವರ್ಷ
ಒಂದು ಮಹಾವೃಕ್ಷ, ಸಾವಿರ ಸಾವಿರ ಹಣ್ಣುಗಳು, ಅದೇ ದೇವನ ಫಲ. ಒಕ್ಕಲಿಗ ಆ ದೃಷ್ಟಿಯಿಂದ ನೋಡೋದು. ಹಾಗೆ ನೋಡ್ದ ಅಂದ್ರೆ ಅವನೇ ಋಷಿ. ಕೃಷಿಕ ಋಷಿ, ಕೃಷಿಕನೇ ಋಷಿ. ಯಾರು? ಒಕ್ಕಲಿಗನೇ ಋಷಿ. ದೇವನಿಗೆ ಅತ್ಯಂತ ಪ್ರಿಯ. ಮತ್ತು ಅದನ್ನು ತಗೊಂಡು ಬಂದು ಹಣ್ಣ ಪಣ್ಣ ತಗೊಂಡು ಬಂದು ಬಜಾರಕ್ಕೆ ತಂದ, ಅಲ್ಲಿ ಕೊಟ್ಟ, ಬಾಟ್ಲಿ ಒಯ್ದ, ಹೋಯ್ತು. ಅಲ್ಲಿ ಋಷಿ ಆಗಲಿಲ್ಲ. ಓ, ಸ್ವಲ್ಪ ನಿನ್ನ ಕಾರ್ಯಗಳೇ ಪೂಜೆಯಾಗಬೇಕು, ನಿನ್ನ ಮನಸ್ಸೇ ಆರತಿಯಾಗಬೇಕು. ಮಾಡು, ಬದುಕು ಮನುಷ್ಯನೇ. ಇದ ಪೂಜಾ, ಕ್ರಿಯಾತ್ಮಿಕ ಪೂಜಾ. ಇದಕ್ಕೇನಂತಾರ? ಕ್ರಿಯಾತ್ಮಿಕ ಪೂಜಾ. ಪೂಜೆ ಕ್ರಿಯಾರೂಪದಲ್ಲಿ ಅದ. ಚೆನ್ನಾಗದ. ಬರೇ ಒಕ್ಕಲಿಗೆ ಅಲ್ಲ, ಮನೆಯಾಗೂ ಹಾಗೆ. ನಮ್ಮ ಮನೆಯಲ್ಲಿ ಚಂದಾಗಿ ಕೆಲಸ ಮಾಡೋದು, ಬಹಳ ಪ್ರೇಮದಿಂದ ಈ ಮನೆ ದೇವರದು ಅನ್ನಂಗ ಕೆಲಸ ಮಾಡೋದು. ಇದು ದೇವರ ಮನೆ ಅಂತಿದ್ರು ಮೊದಲ. ಯಾಕೆ? ದೇವನಿಗೆ ಒಂದು ಕಟ್ತಿದ್ರು. ಈಗ ದೇವರ ಮನೆ ಇಲ್ಲ, ನಮ್ಮ ಮನೆಯಾಗ ನಮ್ಮದು. ದೇವರು ಹೋಗಿ ಎಲ್ಲಿ ಕುಂತ ಅಂದ್ರೆ ಒಂದು ಇಟ ಇರ್ತದ, ಒಂದಿಷ್ಟು ಇಲ್ಲ, ಒಂದು ಕಮಾನ ಅಥವಾ ಏನ್ರಿ ಒಂದು ಮಾಡ ಇರ್ತದ, ಒಂದು ಈಟ. ಅದರಾಗ ಅವನು ಕುಂಡ್ರಿಸಿರ್ತಾರ, ಅವನು ನೋಡ್ಕೋತ ಕೂತಿರ್ತ. ನನ್ನ ಈ ಮಟ್ಟಕ್ಕೆ ತಂದಾರ, ನಮ್ಮ ಮನೆಯೆಲ್ಲ ತಮ್ಮದೇ ಮಾಡ್ಕೊಂಡಾರ. ಎಷ್ಟು ಬದಲಾವಣೆ. ಅದಕ್ಕೊಂದು ಮನೆ ಕಟ್ಟಬೇಕಂತಲ್ಲ, ನಮ್ಮ ಇಡೀ ಮನೆನೇ ದೇವಾಲಯ. ನಮ್ಮ ಮನೆಯೇ ಏನು? ದೇವರ ಮನೆ. ನಮ್ಮ ಮನೆಯಲ್ಲಿ ಏನು ಕೆಲಸಗಳು ನಡೀತಾವ, ಇವೆಲ್ಲ ಪೂಜೆಗಳು. ನಮ್ಮ ಮನೆಗೆ ಯಾರು ಯಾರು ಬರ್ತಾರ, ಇವರೇ ದೇವನ ಜನ. ಹಿಂಗ ಭಾವ ಬಂತು, ಮನೆಯೊಳಗೆ ಪೂಜಾ ನಡೀತು ಅಂತ ಅರ್ಥ. ಎಲ್ಲವೂ ಪೂಜೆ, ಎಲ್ಲವೂ ಪೂಜೆ. ಹಾಗ ದೃಷ್ಟಿ ಅದು ಕ್ರಿಯಾತ್ಮಿಕ ಪೂಜಾ. ಇದರಿಂದ ಜೀವನ ಬದಲಾಗ್ತದೆ, ಸುಂದರ ಆಗ್ತದೆ. ನಮ್ಮ ಮನೆ ಹಂಗ ನೋಡೋದು. ಇದೇನು ಸಾಮಾನ್ಯ ಮನೆಯಲ್ಲ, ನಮ್ಮ ಮನೆಯೊಳಗೆ ದೇವನಿದಾನ. ದೇವನಿದಾನ. ನಾವೆಲ್ಲ ಆ ದೇವನ ಅಂಶರು. ನಾವೆಲ್ಲ ದೇವನನ್ನ ನಾವೇನ್ ಮಾಡ್ತೇವೆ? ಪ್ರತಿ ಕ್ಷಣ ದೇವನ ಕಾರ್ಯಗಳನ್ನ ಮಾಡ್ತೇವೆ. ಇದು ದೇವ ಕಾರ್ಯ, ಇದು ದೇವ ಕಾರ್ಯ. ದೇವನಿಗೆ ಹಿಡಿಸುವಂಥ ಕಾರ್ಯ ನಾವು ಮಾಡೋದು. ಮನೆಯಲ್ಲಿ ಹಣ್ಣುಗಳು ಬರಬೇಕು, ಅಡಿಗೆ ಮನೆಗೆ ಹೂಗಳು ಬರಬೇಕು, ಎಲೆಗಳು ಬರಬೇಕು, ಆದರೆ ಪ್ರಾಣಿಗಳು ಬರಬಾರದು. ಅದು ಅಲ್ಲ. ಅಲ್ಲಿ ರಕ್ತ ಸುರಿಬಾರದು ಅಡಿಗೆ ಮನೆಯೊಳಗೆ. ಅದು ದೇವಾಲಯ, ಅದು ಅಡಿಗೆ ಮನೆ. ಅದು ಪ್ರಸಾದ ನಿಲಯ. ಅಡಿಗೆ ಆ ಭಾವ ಬಂದು ಒಕ್ಕಲಿಗ ಹಿಂಗ ಇದ್ದ. ವ್ಯಾಸ ಹೇಳ್ತಾನ, ನಿಮ್ಮ ಜೀವನ ಪವಿತ್ರ, ನೀವೇನು ಮಾಡಬೇಡಿ. ಜಗತ್ತು ನಿಮ್ಮನ್ನು ನೆನೆಸ್ಲಿಕ್ಕಿಲ್ಲ, ಆದರೆ ದೇವರು ನಿಮ್ಮ ಮನೆಯೊಳಗಿರ್ತಾನ, ನಿಮ್ಮ ಮನುಷ್ಯನಾಗಿರ್ತಾನ. ಆತನಿಗೆ ಬೇಕಾಗುವ ಜೀವನ ನಿಮ್ಮದ. ಎಷ್ಟು ಚಲೋ ಮಾತಿಲ್ಲ. ಇದು ಜೀವನ. ಇದಕ್ಕೇನಂತೇವಿ? ಪೂಜಾ. ಯದ್ ಯದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧ.
ಏನೇನು ಕೆಲಸ ನಾವು ಮಾಡ್ತೇವಿ ದೇವನೇ, ಇದು ನಿನ್ನ ಕೆಲಸ, ನಿನ್ನ ಕೆಲಸ. ಹಾಗ ಬದುಕೋದದು. ಇನ್ನು ಮನೆಗೆ ಹೋಗ್ತಿರಲ್ಲ, ನಮ್ಮದು ಅನ್ನಕ್ಕೆ ಆಗೋದಿಲ್ಲ, ನಮ್ಮದೇ, ಅದರ ದೇವನ ಮನೆ. ಸುಮ್ಮನೆ ಹೀಗೆ ಅಂದ್ರ ನೋಡ್ರಿ ಹೆಂಗಾಗ್ತದ, ಮನೆ ಸ್ವಚ್ಛ ಆಗ್ತದೆ. ಇಲ್ಲಿಕ್ಕಿದು ಜಗಳದ ಮನೆ ಅಂದ್ರೆ ಹೋಯ್ತು, ಮನೆ ವೈಭವ ಹೋಯ್ತು. ಸಂಶಯ ಭೂತ ಒಳಗೆ ಹೊಕ್ತು ಅಂದ್ರೆ ಭೂತ ಬಂಗಲೇ ಆಗ್ತದ. ನಾವಿದನ್ನ ನಮ್ಮ ಮನೆಯನ್ನ ಏನು ಮಾಡಬೇಕು? ದೇವನಿಲಯ ಮಾಡೋದೇ ವಿನಃ ಭೂತ ಬಂಗಲೆ ಮಾಡಬಾರದು. ನಾವು ಒಕ್ಕಲಿಗರು, ನಾವು ಶುದ್ಧ, ನಾವು ಮಾಡೋ ಕೆಲಸ ಎಲ್ಲ ದೇವನಿಗೆ ಆರಾಧನೆ. ಇದು ಜೀವನ. ಇಂಥ ಆರಾಧನೆ ಇನ್ನೊಂದಿಷ್ಟು, ಇದು ಯಾವ್ಯಾವ ರೂಪದಲ್ಲಿ ನಡಿಬೇಕು ಅದಕ್ಕೆ ನಾಳೆ ನೋಡ್ತೇವಿ, ನಾಡ್ದ ಒಂದು ದಿವಸ ನೋಡ್ತೇವಿ. ನಾಳೆ ಒಂದು ದಿವಸ ಬರ್ರಿ, ನಾಡ್ದು ಒಂದು ದಿವಸ ಬರುವಂಗಿದ್ರೆ ಆಚೆ ನಾಡ್ದು ಒಂದು ದಿವಸ. ನಮಸ್ಕಾರ.